ನಮಸ್ಕಾರ ಸ್ನೇಹಿತರೆ. ಇಂದು ನಾನು ಮಾಜಿ ಅಗ್ನಿವೀರರಿಗೆ ಮತ್ತು ಅಗ್ನಿವೀರರಾಗಿ ಸೇರ ಬಯಸುವವರಿಗೆ ಒಂದು ವಿಶೇಷವಾದ ಮಾಹಿತಿಯನ್ನು ನೀಡಲಿದ್ದೇನೆ. ಎಸ್ಎಸ್ಸಿ ಜೆಡಿ ಕಾನ್ಸ್ಟೇಬಲ್ ಹುದ್ದೆಗಳಲ್ಲಿ ಮಾಜಿ ಅಗ್ನಿವೀರರಿಗೆ 50% ಮೀಸಲಾತಿಯನ್ನು ನೀಡುವುದಾಗಿ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದೆ. ಎರಡನೇದಾಗಿ, ಎಲ್ಲ ಮಾಜಿ ಅಗ್ನಿವೀರರಿಗೆ ಗರಿಷ್ಠ ವಯೋಮಿತಿಯನ್ನು 3 ವರ್ಷಗಳ ಕಾಲ ಸಡಿಲಿಕೆ ಮಾಡಿರುತ್ತದೆ. ಮೂರನೇದಾಗಿ, ಅಗ್ನಿವೀರರಾಗಿ ಮೊದಲ ಬ್ಯಾಚ್ಗೆ ಮಾತ್ರ ಗರಿಷ್ಠ ವಯೋಮಿತಿಯನ್ನು 5 ವರ್ಷಗಳ ಕಾಲ ಸಡಿಲಿಕೆ ನೀಡಲಾಗಿದೆ. ಇದು ಮೊದಲ ಬ್ಯಾಚ್ಗೆ ಮಾತ್ರ ನೀಡಿರುವ ವಿಶೇಷ ಸೌಲಭ್ಯವಾಗಿದೆ. ನಾಲ್ಕನೇದಾಗಿ, ಈ ಅಗ್ನಿವೀರರಾಗಿ ಸೇರ ಬಯಸುವವರಿಗೆ ಎಸ್ಎಸ್ಸಿ ಜೆಡಿಯಾಗಿ ಸೇರಲು PST ಮತ್ತು PET ಅಂದರೆ ಫಿಸಿಕಲ್ ಟೆಸ್ಟ್ ಇರುವುದಿಲ್ಲ. ಅಷ್ಟೇ ಅಲ್ಲದೆ ಲಿಖಿತ ಪರೀಕ್ಷೆಯಿಂದಲೂ ಕೂಡ ವಿನಾಯಿತಿ ನೀಡಲಾಗಿದೆ. ಅಂದರೆ ಅವರು ಆರ್ಮಿ ಎಕ್ಸಾಮನ್ನು, ಅಗ್ನಿವೀರ್ ಎಕ್ಸಾಮನ್ನು ಪಾಸ್ ಮಾಡಿ 4 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಿವೃತ್ತನಾಗಿ ಬಂದ ನಂತರ ಎಸ್ಎಸ್ಸಿಯಲ್ಲಿ ಜೆಡಿಯಾಗಿ ಕಾರ್ಯನಿರ್ವಹಿಸಲು 50% ಮೀಸಲಾತಿಯನ್ನು ನೀಡುತ್ತದೆ. ಅದೇ ರೀತಿಯಾಗಿ ಪ್ರಮುಖವಾಗಿ ಇನ್ನು 5ನೇ ವಿಷಯವಾಗಿ ಹೇಳಬೇಕಂದ್ರೆ, ಸರ್ಕಾರವು ಇನ್ನೂ ನೇಮಕಾತಿಯನ್ನು ಯಾವ ರೀತಿಯಾಗಿ ನಡೆಸ್ತಾ ಅಂತ ಸಂಪೂರ್ಣ ಮಾರ್ಗಸೂಚಿಯನ್ನು ನೀಡಿಲ್ಲ. ಆದರೆ ಈ ನೀಡಿರುವ ಮಾಹಿತಿ ಪ್ರಕಾರ ಎಸ್ಎಸ್ಸಿ ಜೆಡಿಯಲ್ಲಿ ಮಾಜಿ ಅಗ್ನಿವೀರರಿಗೆ 50% ಮೀಸಲಾತಿಯನ್ನು ನೀಡುತ್ತದೆ ಮತ್ತು PST, PET ಮತ್ತು ರೈಟನ್ ಎಕ್ಸಾಮ್ನಿಂದ ಅಂದರೆ ಫಿಸಿಕಲ್ ಮತ್ತು ಮೆಡಿಕಲ್ ಮತ್ತು ರೈಟನ್ ಎಕ್ಸಾಮ್ನಿಂದ ಸಂಪೂರ್ಣವಾಗಿ ವಿನಾಯಿತಿ ನೀಡಿದೆ. ಅಂದರೆ ಅವರು ಕೇವಲ 4 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ರಿಟೈರ್ಮೆಂಟ್ ಆಗಿ ಬಂದ ನಂತರ ಅಗ್ನಿವೀರರಲ್ಲಿ ಅಗ್ನಿವೀರರಿಂದ ಬಂದ ನಂತರ ಎಸ್ಎಸ್ಸಿ ಜೆಡಿಯಲ್ಲಿ ಜೆಡಿ ವೃತ್ತಿಯಲ್ಲಿ ಸೇವೆ ಸಲ್ಲಿಸಬಹುದಾಗಿರುತ್ತದೆ. ಅಷ್ಟೇ ಅಲ್ಲದೆ ಕೆಲವರಿಗೆ ಮ್ಯಾಥ್ಸ್ ಮತ್ತು ರೀಸನಿಂಗ್ ವಿಷಯಗಳಲ್ಲಿ ಕಷ್ಟವಾಗ್ತಿರ್ಬೋದು. ಅವರಿಗೆ ದೈಹಿಕ ಸಾಮರ್ಥ್ಯದ ಮೂಲಕ ಅಗ್ನಿವೀರರಾಗಿ ಸೇವೆ ಪೂರ್ಣಗೊಳಿಸಿ ಅವ್ರು ಏನು ಮಾಡ್ಬೇಕಪ್ಪ ಅಂದ್ರೆ ಆಮೇಲೆ ನೀವು ಎಸ್ಎಸ್ಸಿ ಜೆಡಿ ಆಗ್ಬೋದು. ಒಬ್ಬೊಬ್ಬರಿಗೆ ಹೈಟ್ ಏನಪ್ಪ ಅಂದ್ರೆ 170 ಇರುವುದಿಲ್ಲ. ನೀವು 170ಕ್ಕಿಂತ ಹೈಟ್ ಕಡಿಮೆ ಇರೋರು ಏನು ಮಾಡ್ಬೋದು ಅಂದ್ರೆ 165, 166, 167 ಹೈಟ್ ಇದ್ದವ್ರು ಏನು ಮಾಡ್ಬೋದು, ಮೊದಲು ಅಗ್ನಿವೀರರಾಗಿ ಸೇವೆ ಸಲ್ಲಿಸಿ 4 ವರ್ಷಗಳ ಕಾಲ ನಿಮ್ಮ ಸೇವೆಯನ್ನು ಪೂರ್ಣಗೊಳಿಸಿ ತದನಂತರ ಎಸ್ಎಸ್ಸಿ ಜೆಡಿಯಲ್ಲಿ ನಿಮ್ಮನ್ನು ಯಾವುದೇ ಫಿಸಿಕಲ್ ಮತ್ತು ರೈಟನ್ ಎಕ್ಸಾಮ್ ಇಲ್ಲದೆ ನೇರವಾಗಿ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೊಳ್ಳುವಂಥ ಪ್ರಕ್ರಿಯೆ ಜಾರಿಯಲ್ಲಿದೆ. ಇದನ್ನು 50% ಆಗಿ ನೇಮಕ ಮಾಡ್ಕೊಳ್ತಿರ್ತಾರೆ. ಇಂಥ ಮಹತ್ವವಾದ ಕೇಂದ್ರ ಸರ್ಕಾರಕ್ಕೆ ನನ್ನ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೇನೆ. ಅಂದರೆ ಅಗ್ನಿವೀರ ಅಂತಕ್ಕಂಥದ್ದು ಕೇವಲ 4 ವರ್ಷಕ್ಕಷ್ಟೇ ಸೀಮಿತವಾಗದೆ ಅಲ್ಲಿ ಮುಂದೆ ನೀವು ಸೇವೆ ಸಲ್ಲಿಸಿ ಬಂದ ನಂತರ ನಿಮಗೆ ಕಾಯಂ ಎಸ್ಎಸ್ಸಿ ಜೆಡಿಯಲ್ಲಿ ಸೈನಿಕರಾಗಿ, ಕಾನ್ಸ್ಟೇಬಲ್ಗಳಾಗಿ ಕಾರ್ಯನಿರ್ವಹಿಸಲು ಅವಕಾಶ ಮಾಡಿಕೊಟ್ಟಂತಾಗಿದೆ. ಇಂತಹ ಎಲ್ಲ ಮಹತ್ವವಾದ ತ್ವರಿತವಾದ ವಿಷಯಗಳಿಗಾಗಿ ಔಟಿಸರ್ ಅಕಾಡೆಮಿಯನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಈ ರೀತಿಯಾಗಿ ತಮ್ಮೆಲ್ಲರ ಆಸೆಗಳನ್ನ ಈಡೇರಿಸಿ ಅಗ್ನಿವೀರರಾಗಿ ಸೇವೆ ಸಲ್ಲಿಸಿ ತದನಂತರ ಎಸ್ಎಸ್ಸಿ ಜೆಡಿಯಲ್ಲಿ ಸೇರಿ ಸೇವೆ ಸಲ್ಲಿಸಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು.